ಒಂದು ಕ್ಷಣಕ್ಕೆ ಈ ಸಿಚುವೇಶನ್ ನನಗೆ ಸಿನಿಮಾಕ್ಕೆ ಬರಬೇಕು, ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತ ಅನ್ಸರಕ್ಕೆ ಏನಾದರೂ ಒಂದು ಸೀನ್ ಕ್ರಿಯೇಟ್ ಆಗಿರಬೇಕು. ನಿಮ್ಮ ಲೈಫಲ್ಲಿ ಆದಂಥ ಆ ಸೀನ್ ಏನು ಅಂತ? ನಮ್ಮ ಫ್ರೆಂಡ್ಸ್ ಗ್ರೂಪ್ ಹೆಂಗೆ ಅಂತ ಹೇಳಿದ್ರೆ, ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂದರೆ ದೂರ, ಸ್ಟೇಜ್ ಅಂದರೆ ದೂರ, ಮಾತಂದರೆ ದೂರ. ಟ್ಯಾಲೆಂಟ್ಸ್ ಡೇ ಅಂತ ಹೇಳಿದ್ರೆ ನಮಗೆ ರಜಾ. ಸೆಕೆಂಡ್ ಇಯರ್ ಡಿಗ್ರಿಗೆ ಬಂದಾಗ ಸಡನ್ನಾಗಿ ಏನಾಗುತ್ತೆ ಅಂತಂದರೆ, ಇಷ್ಟು ವರ್ಷದಿಂದ ಕಾಲೇಜಲ್ಲಿದ್ದೀವಿ, ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ PUC ಆಯಿತು, ಫಸ್ಟ್ ಇಯರ್ ಡಿಗ್ರಿ ಆಯಿತು. ನಾವು ಕಾಲೇಜಲ್ಲಿ ನಾವು ಯಾರು ಅಂತ ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ, ನಮ್ಮದೊಂದು ಹವಾ ಇಲ್ಲ, ಯಾರಿಗೂ ನಾವು ಏನು ಅನ್ನೋದೊಂದು ಪರಿಚಯ ಇಲ್ಲ. ಏನಾರ ಮಾಡಬೇಕು ಗುರು ಅಂದಾಗ ಒಂದು ಡ್ಯಾನ್ಸ್ ಮಾಡೋಣ ಅಂತ ಅವರವರೇ ಡಿಸೈಡ್ ಮಾಡ್ಕೋತಾರೆ. ಮುಚ್ಕೋ ಬಿತ್ತೋ ಲಿಫ್ಟ್ ಕರಾದೆ ಅಂತ ಅದ್ನಾನ್ ಸ್ವಾಮಿ ಸಾಂಗ್ ಅದು. ಅದರಲ್ಲಿ ಬೇರೆ ಬೇರೆ ಹಿಂದಿ ಹೀರೋಸ್ಗಳೆಲ್ಲ, ಕ್ಯಾರೆಕ್ಟರ್ಸ್ಗಳೆಲ್ಲ ಬರುತ್ತೆ. ಅದರಲ್ಲಿ ಅಮಿತಾಬ್ ಬಚ್ಚನ್ ಬೇಕಾಗಿರುತ್ತೆ. ಇವ್ರಿಗೆ ನಮ್ಮ ಕ್ಲಾಸಲ್ಲಿ ಯಾರೋ ಹೈಟ್ ಇರೋರು, ಅಭಿ ಅವನಿಗೆ ಬ್ಲಡ್ಡಲ್ಲೇ ಇದೆ ಗುರು, ಕರಿಯವನನ್ನ. ಗುರು ನನ್ನನ್ನು ಮಾತ್ರ ಇದಕ್ಕೆಲ್ಲ ಎಳಿಬೇಡ, ನನಗೆ ಇದಕ್ಕಿಂತ ದೂರ, ನನಗೆ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಅವ್ರಿಗೆ ಸಖತ್ ಫೋರ್ಸು ಹೇಳ್ಬಿಟ್ಟು ಬಂದುಬಿಟ್ಟೆ. ಮನೆಗೆ ಬಂದು ಅಪ್ಪಂಗೆ ಹೇಳಿದೆ, ಅಪ್ಪ ನಾನು ಏನೇ ಆದ್ರೂ, ಪ್ಲಸ್ ಆಗಲಿ ಮೈನಸ್ ಆಗಲಿ, ತುಂಬ ಇದಾಗಲಿ, ಏನೇ ಆದ್ರೂ ಅಪ್ಪಂಗೆ ಬಂದು ಒಂದು ಹೇಳ್ತೀನಿ, ಅಪ್ಪ ಹಿಂಗಾಗಿತ್ತು, ಹಿಂಗಿದೆ, ಏನು ಅನಿಸುತ್ತೆ ಅಂತ ಏನೋ ಒಂದು ಕೇಳೋದು, ಮಾತಾಡೋದು, ಡಿಸ್ಕಸ್ ಮಾಡೋದು, ಈ ಥರ ಕೇಳಿದಾಗ ಅಪ್ಪ ಮಾಡು ಅಂದ್ಬಿಟ್ರು. ನಮಗೇನಪ್ಪ ಹಿಂಗನ್ಬಿಟ್ರಲ್ಲ, ಮಾಡು ಅದರಲ್ಲಿ ಏನಿದೆ ಅಂದರು. ನನಗೆ ಅಪ್ಪ ಇಷ್ಟೊಂದು ಕ್ಯಾಶುಯಲಾಗಿ ಹೇಳ್ಬಿಟ್ರಲ್ಲ. ಕೊನೆಗೆ ನೆಕ್ಸ್ಟ್ ದಿವಸ ಹೋಗ್ಬಿಟ್ಟು ಅವ್ನಿಗೆ ಹೇಳಿದೆ, ಮಾಡ್ತೀನಿ ಅಂತ ಸುಮ್ಮನೆ ಏನು ಮಾಡಿದೆ. ಒಂದೇ ಒಂದು ಸ್ಟೆಪ್ ಅಮಿತಾಬ್ ಬಚ್ಚನ್ ಥರ ಹಿಂಗೆ ಅವರ ಸಿಗ್ನೇಚರ್ ಸ್ಟೆಪ್ ಇದೆ, ಅದಕ್ಕೆ ಕಲಿಯೋದಕ್ಕೆ I took 15 days ಜಸ್ಟ್ ಹಿಂಗೆ ಮಾಡೋಕ್ಕೆ. ಆ ವರ್ಷ ಏನಾಗ್ಬಿಡುತ್ತೆ, ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು, ನಮ್ಮ ಸೀನಿಯರ್ ಒಬ್ಬ ಸೈನ್ಸ್, ಅವನು ಸಖತ್ ಡ್ಯಾನ್ಸರು, ಕಾರ್ತಿಕ್ ಅಂತ, ಅವನ ಜೊತೆ ಸೇರಿ, ನಮಗೆ ಗೊತ್ತಿಲ್ಲ ಅವನ ಜೊತೆ ಸೇರಿ ಡ್ಯಾನ್ಸ್ ಮಾಡ್ತಾಯಿದ್ದಾರೆ ಅಂತ, ತುಂಬ ಒಳ್ಳೆ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಒಂದು ಸಾಂಗಿಗೆ. ಅಲ್ಲಿ ನೋಡಿದಾಗ ನನಗೆ ಇದಾಗೋಗುತ್ತೆ, ಇವ್ರು ಮಾಡಿದ್ರು ನನಗೆ ಯಾಕೆ ಮಾಡಲ್ಲ. ಆ ಸಮ್ಮರು ಚಂದ್ರಮೋಹನ್ ಮಾಸ್ಟರ್ ಹತ್ರ ಡ್ಯಾನ್ಸ್ ಕ್ಲಾಸ್ಗೆ ಹೋಗಬೇಕು, ಸಿನಿಮಾಗೆ ಬರಬೇಕು ಅಂತಲ್ಲ, ಫ್ರೆಂಡ್ಸ್ ಮಾಡಿದ್ರು ನಾನು ಡ್ಯಾನ್ಸ್ ಮಾಡಬೇಕು ಅಂತ ಚಂದ್ರಮೋಹನ್ ಸರ್ ಹತ್ರ ಡ್ಯಾನ್ಸ್ಗೆ ಹೋಗ್ತೀನಿ. ಅಲ್ಲಿ ಕಲಿತು ಅದ್ರ ನೆಕ್ಸ್ಟ್ ವರ್ಷ ಮೇ ಸಾಕಿ ಋತಿಕ್ ರೋಷನ್ ಸಾಂಗಿಗೆ ಸೋಲೋ ಪರ್ಫಾರ್ಮೆನ್ಸ್ ಮಾಡಿ ಫಸ್ಟ್ ಪ್ಲೇಸ್ ಬರುತ್ತೆ. ಅಲ್ಲಿಂದ ಹುಚ್ಚು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈ ಸಾಂಗಿಂದ ಸ್ಟಾರ್ಟ್ ಆಗಿದ್ದು, ಆ ಪುಷ್ ಸಿಗುತ್ತೆ. ಫಸ್ಟ್ ಪ್ಲೇಸ್ ಬಂದಾಗ ಒಂದು ಫ್ರೆಂಡ್ಸ್ ಎಲ್ಲ ಬಂದು ಎತ್ಬಿಡ್ತಾರೆ, ಅಂದರೆ ಹೋದಷ್ಟು ಏನಿಲ್ಲ ಇವತ್ತು ಹಿಂಗೆ ಮಾಡಿಬಿಟ್ನಲ್ಲ ಅಂತ. ಸೊ ಅಲ್ಲ ಪುಷ್ ಸಿಗ್ದಿದ್ದು. ಅದಾದಮೇಲೆ ಬರೀ ಕಲ್ಚರಲ್ ಆ್ಯಕ್ಟಿವಿಟೀಸ್, ಯಾವಾಗ ನೋಡಿದ್ರೂ ಸ್ಟೇಜ್ ಮೇಲೆ ಇರ್ತಾಯಿದ್ವಿ. ಮ್ಯಾಡ್ ಆ್ಯಡ್ಸ್ ತಗೋ, ಸಾಂಗ್ ತಗೋ, ನಾಟಕ ತಗೋ, ಈ ಥರ ಮ್ಯಾಡ್ ಆ್ಯಡ್ಸ್ ಅಂತೂ ಹುಚ್ಚರ ಥರ ಮಾಡಿದ್ದೀವಿ. ಎಲ್ಲ ಕಾಲೇಜಸ್ಗಳಿಗೆ ಹೋಗಿ, ಎಲ್ಲ ಇದ್ರ ಕಡೆ ಡ್ಯಾನ್ಸು. ಸೊ ಫೈನಲ್ ಇಯರ್ ಆದಮೇಲೆ ಕ್ರಿಕೆಟ್ ಇಲ್ಲ, ಈ ಕಡೆ ಸ್ಟಡೀಸ್ ಇಲ್ಲ, ಏನು ಮಾಡೋದು ಅಂದಾಗ ಓಕೆ ಸಿನಿಮಾ ಕಡೆ ಟ್ರೈ ಮಾಡೋಣ ಅಂತ. ದೆನ್ ಅಪ್ಪನ ಹತ್ರ ಮಾತಾಡಿದಾಗ ಓಕೆ ಡ್ಯಾನ್ಸ್ ಮಾಡಿದ್ದೆ, ಸ್ಟೆಂಟ್ ಕ್ಲಾಸ್ಗಳು ತೊಗೊಂಡೆ. ಅದಾದಮೇಲೆ ಅವಳು ಸಿನಿಮಾಗೆ ಬರ್ತೀನಿ ಅಂತ ನಂದಿಲ್ಲ. ಸೊ ಓಕೆ ಆ್ಯಕ್ಟಿಂಗಲ್ಲಿ ಏನು ಮಾಡ್ತೀನಿ ಅಂದಾಗ ಅಭಿನಯ ತರಂಗ ಸೇರ್ತೀನಿ. ಅಭಿನಯ ತರಂಗ ಕಾಶಿನಾಥ್ ಮಗ ಅಂತಲ್ಲ, ಜಸ್ಟ್ ಆ್ಯಸ್ ಎ ಸ್ಟೂಡೆಂಟ್ ಹೋಗಿ ಸೇರ್ತೀನಿ. ಊರಲ್ಲಿ ಅಪ್ಪ ಅಮ್ಮ ಇದ್ದಾರೆ, ನಾನು ಇಲ್ಲಿ ಕಲಿಯೋಕ್ಕೆ ಬಂದಿದ್ದೀನಿ, ನಾನು ಸೇರಬೇಕು ಅಂತ ಹೋಗಿ ಸೇರ್ತೀನಿ. 1 ವರ್ಷ ಆಗೋವರೆಗೂ ಅವ್ರಿಗೆ ಇಂಥವ್ರ ಮಗ ಅಂತ ಗೊತ್ತಿರಲಿಲ್ಲ. ಅದಾದಮೇಲೆ ಗೊತ್ತಾಗುತ್ತೆ ಗೌರಿ ಮೇಡಮ್ಗೆ. ಯಾಕಂದರೆ ನನಗೆ ನಾನು ಏನು ತಪ್ಪು ಮಾಡ್ತೀನಿ, ನಾನೇನು ಕಲಿತೀನಿ, ನಾನೇನು ಫ್ರೆಂಡ್ಸ್ ಮಾಡ್ಕೊತೀನಿ, ನನಗೆ ಅದು ಬೇಕಿತ್ತು. ಕಾಶಿನಾಥ್ ಮಗ ಆಗಿ ಅಲ್ಲ ನನಗೆ ಟ್ರೈನ್ ಮಾಡೋದಾಗಲಿ, ನಮ್ಮ ತಪ್ಪುಗಳು ನಮ್ಗೆ ಗೊತ್ತಾಗಲ್ಲ. ಅಂಥವ್ರ ಮಗ ಗುರು ಅವ್ನ ಏನಕ್ಕೆ ಇದು ಮಾಡ್ತಾನೋ ಅಂತ ಇದನ್ಬಿಟ್ರೆ ನಮ್ಮ ಕಲಿಕೆಯಲ್ಲಿ ಕರೆಕ್ಟಾಗಿ ಕಲಿಕೆ ಆಗಲ್ಲ ಅದು. ಸೊ ಅಭಿನಯ ತರಂಗ ಮಾಡಿದ್ಮೇಲೆ ದೆನ್ ಅಲ್ಲಿನ ರೆಸ್ಪಾನ್ಸ್ ಮೇಲೆ ಓಕೆ ನನಗೆ ಆ್ಯಕ್ಟಿಂಗಲ್ಲಿ ಸಿಕ್ದಂತಿದ್ದು, ಇಲ್ಲ ಚೆನ್ನಾಗಿ ಮಾಡ್ತಾನೆ, ಸಿಕ್ಕಂಥ ಪ್ರಶಂಸೆಗಳ ಮೇಲೆ ಐ ಡಿಸೈಡ್ ಎಸ್ ಇಲ್ಲ ಸಿನಿಮಾಗೆ ಬರ್ತೀನಿ ಅಂತ. ಸೊ ಇಷ್ಟು ದೊಡ್ಡ ಇದಿದೆ ಆ ಸಿನಿಮಾಗೆ ಬರ್ತೀನಿ ಅನ್ನೋ ಹಿಂದೆ. ತಂದೆಗೆ ಅನಾರೋಗ್ಯ ಕಾಡುತ್ತೆ ಅಂದಾಗ ತಾಯಿಗೆ ವಿಷಯ ಗೊತ್ತಿತ್ತಾ? ಇಲ್ಲ, ಅವರು ಒಂದು ಅಪ್ಪನಿಗೆ ಅದನ್ನು ಅವ್ರ ಮೇಲೆ ಹೇರಕ್ಕೆ ಇಷ್ಟ ಇರಲಿಲ್ಲ. ಯಾಕಂದರೆ ಯಾರಿಗೆ ತನ್ನ ಗಂಡಂಗೆ ಈ ಥರ ಏನೋ ಒಂದು ಕ್ಯಾನ್ಸರ್ ಇದೆ ಅಂದಾಗ ಅವರು ವೀಕ್ ಆಗ್ಬೋದು. ನನಗೆ ಅದನ್ನು ಅಷ್ಟು ಪ್ರಾಕ್ಟಿಕಲಿ ತೊಗೊಳ್ಳೋಷ್ಟು ಅಮ್ಮ ಸ್ಟ್ರಾಂಗ್ ಇರಲಿಲ್ಲ, ಅಥವಾ ಅವ್ರು ಹೆಂಗೆ ತೊಗೊತಾರೆ ಅಂತ ಅಪ್ಪಂಗೆ ಗೊತ್ತಿಲ್ಲ. ಸೊ ಅದಕ್ಕೆ ಅವರು ಆ್ಯಕ್ಚುಲಿ ಅಮ್ಮಂಗೆ ಅವರು ಹೋಗಿದ್ದ ದಿವಸ ಗೊತ್ತಾಗುತ್ತೆ. ಅದುವರೆಗೂ ಗ್ಯಾಸ್ಟ್ರಿಕ್ ಏನೋ ಪ್ರಾಬ್ಲಮ್, ಅವ್ರಿಗೆ ಮೊದಲಿಂದ ಗ್ಯಾಸ್ಟ್ರಿಕ್ ಇತ್ತು. ಸೊ ಅದದ್ದೇನೋ ಪ್ರಾಬ್ಲಮ್, ಅದಕ್ಕೇನೋ ಮೆಡಿಕೇಷನ್ ಮಾಡ್ತಾಯಿದ್ದೀವಿ ಅಂತ ಯಾರಿಗೂ ನಮ್ಮ ಮನೇಲಿ 15 ಜನ ಫ್ಯಾಮಿಲಿಗೆ ಯಾರಿಗೂ ಹೇಳಿರಲಿಲ್ಲ. ನಾನು ನಮ್ಮ ಚಿಕ್ಕಪ್ಪ ಬಿಟ್ಟರೆ 2 ವರ್ಷ ಅವ್ರ ಹಿಂದೆ
ಎಲ್ಲದಕ್ಕೂ ಓಡಾಡಿದ್ದು ಬಿಟ್ಟರೆ ಬೇರೆಯವ್ರು ಯಾರಿಗೂ ಈ ರೀಸನ್ನು ಅನ್ನೋದು ಗೊತ್ತಿಲ್ಲ. ಕೊನೆ ದಿನಗಳಲ್ಲಿ ಅವ್ರು ಕೊರಗಿದ್ದಿದ್ಯಾ ಅಥವಾ ಏನೋ ನನಗೆ ಆಗಬೇಕಿತ್ತು ಇನ್ನೂ ಆಗದೆ ನಾನು ಹೋಗ್ತಾ ಇದ್ದೀನಿ ಅನ್ನೋ ಸೂಚನೆ ಸಿಕ್ತಿತ್ತಾ ಹೆಂಗೆ ಅಂತ? ಇಲ್ಲ, ಆ ಟೈಮ್ದು ಆ ಮಾತುಗಳೇ ಬೇಡ. ಅಂದರೆ 2 ವರ್ಷ ನಾನು ಏನು ಅವರ ಜೊತೆ ಇರಬೇಕು ನಾನು ಇದ್ದೆ, ಅದನ್ನೆಲ್ಲ ನೋಡಿದೆ. ಬಟ್ ಯಾವ ಕೊರಗು ಇದಂತ ಇರಲಿಲ್ಲ. ಅದು ಸಿಂಪಲ್ಲು ಮಕ್ಕಳಿಗೆ ಬರುವಂಥ ಕ್ಯಾನ್ಸರ್, ಅದು ಲಿಂಫೋಮಾ. ಅದರಿಂದ ಈಸಿಯಾಗಿ ಕ್ಯೂರ್ ಆಗುತ್ತೆ ಅಂತ ನಮಗೆ ಹೇಳಿದರು. ನನ್ನ ಎಕ್ಸ್ಪೆಕ್ಟೇಷನ್ ಅವರು ಅದರಿಂದ ಅವರು ಮೆಂಟಲಿ ಹಿ ವಾಸ್ ವೆರಿ ಸ್ಟ್ರಾಂಗ್. ಅಂದರೆ ಅದೇನು ಮೆಡಿಕೇಷನ್ಸ್ ಅವ್ರಿಗೆ ಕೊಡ್ತಾರೆ, 2 ಸೆಷನ್ಸ್ ಕೊಡ್ತಾರೆ, 6 months ಆ್ಯಂಡ್ 6 months. ಏನದು ಕ್ಯಾನ್ಸರಿಗೆ ಕೊಡೋ ಕಿಮೊಥೆರಪಿ. ಆ ಕಿಮೊಥೆರಪಿ ತೊಗೊಂಡು ಅವರು 2-3 ಫ್ಲೋರ್ ಮೇಲಿರೋ ರೂಮಿಂದ ಅವರೇ ನಡ್ಕೊಂಡು ಬರ್ತಿರೋರು. ನಾರ್ಮಲಿ ತಳ್ಳುಗಾಡಿ ಆ ಪೇಷಂಟ್ಸ್ ಇದನ್ನು ಇದು ಮಾಡುವಂಥ ವೀಲ್ಚೇರಲ್ಲಿ ಕರ್ಕೊಂಬರ್ತಾರೆ. ಅವರು ನಡ್ಕೊಂಡು ಆರಾಮಾಗಿ ಬರ್ತಾಯಿದ್ರು. ಸೊ ಮೆಡಿಕೇಷನ್ಸ್ ಪ್ರಕಾರ ಅವರು ಬಾಡಿ ರೆಸ್ಪಾಂಡ್ ಆಗಿದ್ದ ಪ್ರಕಾರ ನೋಡಿದ್ರೆ ಆ್ಯಕ್ಚುಲಿ 18th ಅವ್ರು ಹೋಗಿದ್ದ ದಿವಸ ಅದು ಹಿಂದಿನ ವೀಕಲ್ಲಿ ಅವ್ರಿಗೆ ಮತ್ತೆ ಪೆಟ್ ಸ್ಕ್ಯಾನ್ ಮಾಡಿ ಎವ್ರಿಥಿಂಗ್ ಈಸ್ ನಾರ್ಮಲ್ಲು, ಎಲ್ಲ ಹೋಗಿದೆ ಅನ್ನೋ, ಇನ್ನೊಂದು ಪೆಟ್ ಸ್ಕ್ಯಾನ್ ಆಗಿ ಎಲ್ಲ ನಾರ್ಮಲ್ ಆಗಿದೆ ಅನ್ನೋ ಟೈಮಲ್ಲಿ ಅದು ಸಡನ್ನಾಗಿ ಆಗುತ್ತೆ. ಅದು ಏನಕ್ಕೆ ಅಂತ ನಮಗೆ ಆವತ್ತೇ ಗೊತ್ತಾಗೋದು. ಅದು ಅವರು ಕೊಟ್ಟಂಥ ಮೆಡಿಕೇಷನ್ಸ್ ಒನ್ ಆಫ್ ದಿ ಇಂಜೆಕ್ಷನ್ ಸೈಡ್ ಎಫೆಕ್ಟ್ ಅಂತದ್ದು ಡಾಕ್ಟರ್ಸ್ ಹೇಳಿದ್ದು, ಲಂಗಲ್ ಫೈಬ್ರಾಯ್ಡ್ ಆಗಿ ಇದಾಗಿದ್ದು ಅಂತ. ಸೊ ಅವ್ರಿಗೆ ಬಂದಿದ್ದ ಕಾಯಿಲೆಯಿಂದ ಅವರು ಗುಣಮುಖರಾಗಿದ್ದರು. ಅದ್ರದ್ದು ತಗೊಂಡಂಥ ಒಂದು ಇಂಜೆಕ್ಷನಿಂದ ಸೈಡ್ ಎಫೆಕ್ಟಿಂದ ಹಂಗಾಯಿತು. ಸೊ ನಮಗದೆಲ್ಲ ಒಂಥರ ಶಾಕ್ ಆಗಿತ್ತು. ನಾವು ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಯಾಕಂದರೆ ಅವ್ರು ಚೆನ್ನಾಗಿ ರೆಸ್ಪಾಂಡ್ ಆಗಿದ್ದರು ಎಲ್ಲದಕ್ಕೂ. ಕಾಶಿನಾಥ್ ಸರ್ ಏನು ಇಷ್ಟಪಟ್ಟು ತಿಂತಾಯಿದ್ರು? ಅವರು ತುಂಬ ಫುಡ್ಡಿ, ತುಂಬ ರುಚಿಯಾಗಿ ನೀವು ಏನು ಮಾಡಿಕೊಟ್ರು ತುಂಬ ಅಂದರೆ ತುಂಬ ಇಷ್ಟಪಟ್ಟು ನಿಮ್ಮ ತಾಯಿ ಹತ್ರ ಡಿಮಾಂಡ್ ಮಾಡಿ ಮಾಡಿಸ್ಕೊಂಡು ತಿಂತಿದ್ದಂಥದ್ದು ಏನು ಅಂತೇಳಿ? ನಮ್ಮ ಕಡೆ ಎಲ್ಲ ಈ ಕಡುಬು ಅಂತಾರೆ, ಕೊಟ್ಟೆ ಕಡುಬು ಅಂತಾರೆ. ಅದು ನಮ್ಮ ಅಪ್ಪಂಗೆ ತುಂಬ ಇಷ್ಟ. ಕುಂದಾಪುರದ ಕಡೆ ಯಾರು ಹೋಗಿ ಯಾರ ಬರೋರಿದ್ರು ಯಾರಿದ್ರೆ ಈ ಕೊಟ್ಟೆ ಕಡುಬು ಒಂದು ಅದು ಮಾಡೋದಕ್ಕೆ ಅದು ಎಲೆ ಅಂತ ಬರುತ್ತೆ, ಹಲಸಿನ ಎಲೆ ಅಲ್ಲ ಅದು ಕೊಟ್ಟೆ ಕಡುಬು, ಅದು ಬೇರೆ ಎಲೆ. ಆ ಎಲೆನ ಅಲ್ಲಿಂದ ತರಿಸ್ಕೊಳ್ಳೋರು. ಅದು ನಮ್ಮ ಅಜ್ಜಿ ಮಾಡೋರು, ಅದನ್ನು ಕಟ್ಟಿ ಇದು ಮಾಡಿ ಆ ಕೊಟ್ಟೆ ಕಡುಬು ಆ ಎಲೆಯಲ್ಲಿ ಸೇಮ್ ಇಡ್ಲಿ ಹಿಟ್ಟು ಆ ಎಲೆಯಲ್ಲಿ ಹಾಕಿ ಮಾಡಿದಾಗ ಅದು ಸ್ಮೆಲ್ಲೇ ಬೇರೆ. ಅದಕ್ಕೆ ಒಂದು ಕೆಂಪು ಚಟ್ನಿ ಮತ್ತು ಗ್ರೀನ್ ಚಟ್ನಿ ಅಂತ ಮಾಡ್ತಾರೆ, ಆಮೇಲೆ ಗೊಜ್ಜು ಅಂತ ಮಾಡ್ತಾರೆ. ಸೊ ಅದು ತುಂಬ ಇಷ್ಟ ಆಯಿತು. ದೋಸೆ ಪಾಯಸ, ಮಾವಿನ ಹಣ್ಣಿನ ದೋಸೆ, ಉದ್ದಿನ ಹಿಟ್ಟಿನ ದೋಸೆ, ಮಾವಿನ ಹಣ್ಣಿನ ಪಾಯಸ, ಅದೊಂದು ನಮ್ಮ ಕಡೆ ಫೇಮಸ್ಸು. ಅದಾಗಿರ್ಬೋದು. ಹೀರೆಕಾಯಿ ರೊಟ್ಟಿ, ಅಕ್ಕಿ ರೊಟ್ಟಿ, ಜೋಳದ ರೊಟ್ಟಿ, ಇವೆಲ್ಲ ಅವರಿಗೆ ತುಂಬ ಇಷ್ಟ.